ರಾಜ್ಯ ಸರ್ಕಾರ ಎಸ್ಸಿಪಿ, ಟಿಎಸ್ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ದಲಿತರ ಹಣ ದುರುಪಯೋಗ ಮಾಡಿಕೊಂಡಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಕಾಲ್ನಡಿಗೆ ಮೂಲಕ ಮೆರವಣಿಗೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣ ದುರುಪಯೋಗ ಖಂಡಿಸಿ ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಾಜಿ ಕೇಂದ್ರ ಸಚಿವ ಎ. ನಾರಾಯಣಸ್ವಾಮಿ ಮಾತನಾಡಿ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯನವರೇ, ಇದು ನಿಮಗೆ ಕೊನೆ ಎಚ್ಚರಿಕೆ. ಮುಂದೆಯೂ ಇದೇ ರೀತಿ ಮುಂದುವರೆಸಿದರೆ ಮತಯಾಚನೆಗೆ ಬಂದಾಗ ದಲಿತರ ಮನೆಯೊಳಗೆ ಸೇರಿಸಲ್ಲ, ಅಷ್ಟೇ ಅಲ್ಲ ಊರೊಳಗೆ ಬಿಡಬೇಡಿ ಅಂತ ನಾರಾಯಣಸ್ವಾಮಿ ಕರೆ ನೀಡಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಭಾರೀ ವಾಗ್ದಾಳಿ ನಡೆಸಿದ ನಾರಾಯಣಸ್ವಾಮಿ, ತಾಕತ್ತಿದ್ರೆ ಈ ಬಾರಿ ಬಜೆಟ್ನಲ್ಲಿ ಸಿಎಜಿ ವರದಿ ಮಂಡನೆ ಮಾಡಿ ಅಂತ ಸವಾಲ್ ಹಾಕಿದ್ರು. ದಲಿತರು ಅರ್ಜಿ ಹಾಕಿದ್ರೆ ಕಾರು ಇಲ್ಲ, ಅಂಗಡಿನೂ ಇಲ್ಲ, ಕೊನೆಗೆ ಎತ್ತಿನ ಗಾಡಿಯೂ ಇಲ್ಲ ಅಂತ ವ್ಯಂಗ್ಯವಾಡಿದ್ರು. ಸಿಎಜಿ ವರದಿಯನ್ನ ಈ ಬಜೆಟ್ ಅಲ್ಲಿ ಮಂಡನೆ ಮಾಡ್ರಿ. ಸಿಎಜಿ ಅಬ್ಸರ್ವೇಷನ್ ಅನ್ನು ಮಂಡನೆ ಮಾಡಿ ತಾಕತ್ತಿದ್ರೆ, ವೈಟ್ ಪೇಪರ್ ಮಂಡನೆ ಮಾಡಿ ನಿಮ್ ತಾಕತ್ತಿದ್ರೆ, ದಲಿತರ ಪರವಾಗಿ ನಿಮ್ಮ ಬದ್ಧತೆ ಏನಂತ ಗೊತ್ತಾಗ್ತದೆ. ಇವತ್ತು ಕೇವಲ ಬಿಜೆಪಿ ಜೆಡಿಎಸ್ ಹೋರಾಟ ಆಗಿಲ್ಲ. ಇದು ಅನೇಕ ಯುವಕರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತನ್ನ ಸ್ವಾವಲಂಬಿ ಜೀವನವನ್ನು ಸಾಗಿಸ್ಬೇಕಂತ ಹೇಳಿ ಕಾರ್ ಗಜ್ಜಿ ಹಾಕಿದ್ರು, ಒಂದು ಕಾರ್ ಕೊಟ್ಟಿಲ್ಲ. ಒಂದು ಅಂಗಡಿ ತೆರೆ ಗಜ್ಜಿ ಹಾಕಿದ್ರು, ಒಂದು ಅಂಗಡಿಗೆ ಸಾಲ ಕೊಟ್ಟಿಲ್ಲ, ಸಬ್ಸಿಡಿ ಕೊಟ್ಟಿಲ್ಲ. ಹೈದರಾಬಾದಿಲ್ಲ, ಕಾರು ಇಲ್ಲ, ಎತ್ತಿನ ಗಾಡಿ ಇಲ್ಲ ರೀ ನಿಮ್ಗೆ. ದಲಿತರ ಹೆಸರಲ್ಲಿ ಅದೇನೋ ಔಷಧಿ ಪಂಪ್ ಮಾಡ್ತೀವಿ, 5 ರೂಪಾಯಿದು 50 ರೂಪಾಯಿ ಡ್ರಾ ಮಾಡಿ. ಜನ ಪ್ರಜ್ಞಾವಂತರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದ ದಲಿತರ 16ನೇ ಬಜೆಟ್, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ರಾಜ್ಯದ ಆರ್ಥಿಕ ಸಚಿವರಾಗಿ ಒಂದೇ ಒಂದು ವಿಶೇಷ ಯೋಜನೆ ದಲಿತರಿಗೆ, ಹಿಂದುಳಿದವರಿಗೆ ಯಾವುದೇ ಬಜೆಟ್ ಅಲ್ಲಿ ಮಂಡನೆ ಮಾಡಿಲ್ಲ. ಅದೆಂಗ್ರಿ ಅಹಿಂದ ನಾಯಕ ನೀವು? ಯಾವ ರಾಜ್ಯದ ಮೇಲೆ ಅಹಿಂದ ನಾಯಕ ನೀವು? ನಿಮಗೆ ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಯಾವುದೇ ಬದ್ಧತೆ ಇಲ್ಲ. ಹೇಳ್ರಿ, ನಿಮ್ಗೆ ತಾಕತ್ತಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ದಲಿತರ ಗೃಹ ನಿರ್ಮಾಣಕ್ಕೆ 1 ಲಕ್ಷದಿಂದ 2 ಲಕ್ಷ ಮಾಡಿದ್ದೀನಿ, 2 ಲಕ್ಷ 3 ಲಕ್ಷ ಮಾಡಿದ್ದೀನಿ. ಹೇಳಿ, ತಾಕತ್ತಿದ್ರೆ ಯಾವ್ದಾದ್ರು ಒಂದು ಸ್ಕೀಮ್ ಯೂನಿಟ್ ಅನ್ನ ಹೆಚ್ಚು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದವ್ರು ಹೇಳ್ಬೇಕ್ರಿ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ನೀವೆಷ್ಟು ಅಕ್ಪತ್ತ ಕೊಟ್ಟಿದ್ದೀರಾ ಸರ್? ಪೇಪರ್ ನೋಡಿದ್ದೀರಾ? ಒಂದು ಲೇಔಟ್ ರಚನೆ ಆಗಿತ್ತ, ಒಂದು ಲೇಔಟ್ ಮಾಡಿದ್ದಾರೆ ಎಲ್ಲದನ್ನು ಬಡವರಿಗೆ, ದಲಿತರಿಗೆ. ಸರ್ಕಾರಿ ಅಲ್ಲ. ನೀವು ಒಂದು ಪ್ರಶ್ನೆ ಕೇಳ್ತೀನಿ, ಈ ರಾಜ್ಯದ ಕಾಂಗ್ರೆಸ್ ಶಾಸಕರು ಆಶ್ರಯ ಸಮಿತಿಗಳನ್ನ ಮಾಡಿದಾರ? ಆಶ್ರಯ ಸಮಿತಿ ಸಭೆ ಮಾಡಲಿಲ್ಲ. ಯಾವ ಯೋಗ್ಯತೆಯಿಂದ ನಮ್ಮ ಸರ್ಕಾರ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿದೆ ಅಂತ ಹೇಳ್ತೀರಿ? ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಈ ರಾಜ್ಯದ ದಲಿತರು, ಹಿಂದುಳಿದವರು, ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಅನೇಕ ಪ್ರಗತಿಪರ ಯುವಕರು. ಕೊನೆಯ ಎಚ್ಚರಿಕೆ, 7ನೇ ತಾರೀಕು ತಾವು ಮಂಡಿಸುವ ಬಜೆಟ್ ಅಲ್ಲಿ ಇವತ್ತು ನಡೀತಾ ಇದ್ದ ರಾಜ್ಯ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗಳಿಗೆ ಉತ್ತರವಾಗಿ ಯಾವುದೇ ಕಾರಣಕ್ಕೂ ದಲಿತರ ಹಣ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡುತ್ತಾ ಹೋದರೆ ನಿಮ್ಮ ಮಂತ್ರಿ ಮಂಡಲದ ಮೇಲೆ ಅದೇ 70 ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸ್ಬೇಕಾಗಿ ಬರ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀವಿ. ಭವಿಷ್ಯದ ದಿನಗಳಲ್ಲಿ ನಿಮ್ಮ ಈ ನಡೆ ಮುಂದುವರೆದರೆ ಕಾಂಗ್ರೆಸ್ನವರ ಜೈಲು ಕಳಿಸೋದಲ್ಲ, ಯಾವುದೇ ಕ್ರಮಕ್ಕೆ ಈ ರಾಜ್ಯದ ದಲಿತರು ಮತಯಾಚನೆ ಬಂದಾಗ ಮನೆ ಒಳಗಡೆ ಅಲ್ಲ, ಊರೊಳಗಡೆ ಸೇರಿಸಬಹುದು ಅಂತ ಹೇಳಿ ತಮ್ಮ ಮನವಿಯನ್ನ ಮಾಡ್ತಾ ಇವತ್ತು ನನ್ನ ಪ್ರತಿಭಟನೆ ದಾಖಲಿಸಿರ್ತಕ್ಕಂಥ ನಾನೆಲ್ಲ ಮುಖಂಡರಿಗೆ
ಇನ್ನು ಸಂಸದ ಸುಧಾಕರ್ ಮಾತನಾಡಿ, ದಲಿತರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇಂದು ದಲಿತರ ಹಣವನ್ನೇ ದುರುಪಯೋಗ ಮಾಡಿಕೊಳ್ಳುತ್ತಿದೆ. ಅಹಿಂದ ಚಾಂಪಿಯನ್ ಅಂತ ಕರೆದುಕೊಳ್ಳೋ ಸಿದ್ದರಾಮಯ್ಯನವರೇ, ನೀವು ದಲಿತರಿಗೆ ಮಾಡಿರೋದು ಏನು? ಬಡವರಿಗೆ ಮನೆ ಕೊಟ್ಟಿದ್ದೀರಾ? ಕಾಂಕ್ರೀಟ್ ರಸ್ತೆ ಇದೆಯಾ? ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದೀರಿ. ದಲಿತರ ಅಭಿವೃದ್ಧಿ ಬೇಡ ಅಂತ ನಿಮಗೆ ಹೇಳಿದ್ದೀರಾ ಅಂತ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮೇಲೆ ಹೊಡಿತಾ ಇದೆ, ಆ ನೋವು ಹೆಚ್ಚಾಗಿದೆ. ಆ ನೋವಿಗೆ ನಾವು ಇವತ್ತೆಲ್ಲ ಸೇರಿದ್ದೀವಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅನೇಕ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ನಿಮ್ಮ ಮತಗಳನ್ನ ಶೇಖರಿಸಿ ಇವತ್ತು ಪ್ರಧಾನವಾಗಿ ಸರ್ಕಾರಕ್ಕೆ ಬಂದಿದೆ. ಅದೇನು ಗುಟ್ಟಾಗಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ 135ಕ್ಕೂ ಹೆಚ್ಚು ಸ್ಥಾನ ಅವರಿಗೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರು ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ ಅಂತ ನಾವ್ಯಾರು ಕೂಡ ಮರಿಬಾರ್ದು, ಕಾಂಗ್ರೆಸ್ ಪಕ್ಷ ಮರಿಬಾರ್ದು. ಆದ್ರೆ ನೀವು ಮಾಡಿದ್ದೇನು? ಏನು ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ ಅಂತ ನೀವೇ ಕರ್ಕೊಳ್ತೀರಿ. ಅಹಿಂದ ಚಾಂಪಿಯನ್ ನಾನೇ ಈ ದೇಶದಲ್ಲಿ ಅಂತ ಕರ್ಕೊಳ್ತೀರಿ. ಚಾಂಪಿಯನ್ ಆದವರು ಅಹಿಂದ ವರ್ಗಗಳಿಗೆ ಏನ್ ಮಾಡಬೇಕು? 100 ಮನೆ ಕಡವು ಕಡೆ 200 ಮನೆ ಕೊಡ್ಬೇಕಾಗಿತ್ತು ನೀವು. ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಪ್ರತಿ ಕ್ಷೇತ್ರಕ್ಕೆ ನಾವು ಬಡವರಿಗೆ 100 ಮನೆ ಕೊಡ್ತಾ ಇದ್ವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ. ಇವತ್ತೊಂದು ಮನೆ ಇಲ್ಲ, ಒಂದು ಕಾಂಕ್ರೀಟ್ ರಸ್ತೆ ಕಾಲೋನಿಯಲ್ಲಿಲ್ಲ. ನಾವೇ 89% ನಾವು ಮಾಡಿದೀವಿ, ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದೀವಿ. ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾನ್ಯ ನಾರಾಯಣ ಸ್ವಾಮಿ ಅವರು. ಎಷ್ಟು ಕೆಲಸ ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಅವರಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ನೀವು ಬೇರೆ ಹಣ ತಗೊಂಡ್ರೆ ನಾವು ಕೇಳಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅವರ ಅಭಿವೃದ್ಧಿಗೆ ಅಂತಾನೆ ಇಟ್ಟಂತ ಹಣ. ಅದರಲ್ಲಿ ನೀವು ಮೊದಲನೇ ವರ್ಷ ಎಷ್ಟು ತಗೊಂಡಿದ್ದೀರಿ? 11,700 ಕೋಟಿ ತಗೊಂಡಿದ್ದೀರಿ. ಅದರಲ್ಲಿ ಏನ್ ಮಾಡಿದ್ದೀರಿ? ಗ್ಯಾರಂಟಿ ಕೊಟ್ಟಿದ್ದೀರಿ. ನಿಮ್ಗೆ ಹೇಳಿದ್ರ ಇವರು ಗ್ಯಾರಂಟಿ ಕೊಡಿ, ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಾವು ಮನೆಗಳಿಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ರಸ್ತೆಗಳು ಬೇಕಾಗಿಲ್ಲ, ನಮ್ಮ ಹೊಲಕ್ಕೆ ರಸ್ತೆ ಬೇಡ, ನಮಗೆ ಸ್ಮಶಾನ ಬೇಡ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡ, ನಮ್ಮ ಮಕ್ಕಳಿಗೆ ಆರೋಗ್ಯ ಬೇಡ ಅಂತ ಯಾರಾದ್ರೂ ಹೇಳಿದ್ರೇನಪ್ಪ? ಇದ್ರ ಜೊತೆಗೆ ಇದೆಲ್ಲ ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತು ಗ್ಯಾರಂಟಿ ಕೊಡುವಂತ ನೆಪದಲ್ಲಿ ಅವರಿಗೆ ನಿಗದಿ ಮಾಡಿದಂತ ಮೀಸಲನ್ನ ಇಟ್ಟಂತ ಹಣವನ್ನ ಮೊದಲನೇ ವರ್ಷದಲ್ಲಿ ತಗೊಂಡಿದ್ರಿ. ಆಯ್ತು, ಮೊದಲನೇ ವರ್ಷ ನೀವು ಸರಿಯಾಗಿ ಹಣಕಾಸಿನ ವ್ಯವಸ್ಥೆ ಮಾಡಲಿಲ್ಲ. ಎರಡನೇ ವರ್ಷದಲ್ಲಾದ್ರೂ ನಾವು ಮಾಡ್ತೇವೆ, ನಾವು ಅದರಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ರು ಕೆಲವು. ಈ ಬಾರಿ ನಾವು ಮುಟ್ಟಲ್ಲ ಅಂತ ಹೇಳಿದ್ರು. ಆದ್ರೆ 23-24ರಲ್ಲಿ ಏನ್ ಮಾಡಿದಿರಿ? 14,000 ಸುಮಾರು 600 ಕೋಟಿ ರೂಪಾಯಿಯನ್ನ ಮತ್ತೆ ಬಳಕೆ ಮಾಡಿದಿರಿ. ಇನ್ನು ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಎನ್ಡಿಎ ಮುಖಂಡರಾದ ಕೆವಿ ನಾಗರಾಜು, ಕೇಶವರೆಡ್ಡಿ, ಗಜೇಂದ್ರ, ನವೀನ್ ಕಿರಣ್, ಕೃಷ್ಣಮೂರ್ತಿ, ಅವಲಕೊಂಡರಾಯಪ್ಪ, ಕೆಆರ್ ರೆಡ್ಡಿ, ನಾಗರಾಜು ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.